ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ DVG ಅವರು ಬರೆದ ಮಂಕುತಿಮ್ಮನ ಕಗ್ಗ ಇದರ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ವಿದ್ಯಾರ್ಥಿಗಳೇ, ಅದಕ್ಕಿಂತ ಮೊದಲು DVG ಅವರ ಪರಿಚಯವನ್ನು ನೋಡೋಣ. DVG ಅಂದರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಇವರು ಆಧುನಿಕ ಸರ್ವಜ್ಞ ಎಂದು ಕೂಡ ಪ್ರಸಿದ್ಧರಾಗಿದ್ದಾರೆ. DVG ಅವರು ಹುಟ್ಟಿದ್ದು 17 ಮಾರ್ಚ್ 1887 ಕೋಲಾರದ ಮುಳಬಾಗಿಲಿನಲ್ಲಿ. ಕನ್ನಡದ ಪ್ರಸಿದ್ಧ ಕವಿ, ಲೇಖಕ, ತತ್ವವಿದ್ವಾಂಸ, ಪತ್ರಕರ್ತರಾಗಿರುವಂತಹ ಇವರು ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕಾವ್ಯದಿಂದಲೇ ಜನಪ್ರಿಯರಾದವರು. ಇವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಉಮರನ ಒಸಗೆ, ನಿವೇದನ, ಮರುಳ ಮುನಿಯನ ಕಗ್ಗ, ಅಂತಃಪುರ ಗೀತೆ. ಹಾಗೆ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಶಕ್ತಿ, ಸಂಸ್ಕೃತಿ, ವಸಂತ ಕುಸುಮಾಂಜಲಿ, ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ನಿರ್ಣಯ ಈ ಕೃತಿಗಳನ್ನು, ಹಾಗೆ ವಿದ್ಯಾರಣ್ಯ ವಿಜಯ ಮೊದಲಾದ ನಾಟಕಗಳನ್ನು ಕೂಡ ರಚಿಸಿದ್ದಾರೆ. ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ಕಟ್ಟಿದವರು. ಹಾಗೆ DVG ಅವರ ಈ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಹಲವಾರು ಗೌರವಗಳು ಸಂದಿವೆ. ಅವುಗಳಲ್ಲಿ ಮುಖ್ಯವಾದದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ, ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ಕೂಡ ನೀಡಿ ಇವರನ್ನು ಗೌರವಿಸಿದೆ. ಹಾಗೆ DVG ಅವರ ನೆನಪಿಗಾಗಿ ಭಾರತೀಯ ಅಂಚೆ ಸೇವೆ ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಸರಿ, ಈಗ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, DVG ಅವರ ಮಂಕುತಿಮ್ಮನ ಕಗ್ಗ ಈ ಕಾವ್ಯಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ನೋಡಿ, ಒಟ್ಟಿಗೆ 2 ಪ್ರಶ್ನೆಗಳಿವೆ. ಮೊದಲ ಪ್ರಶ್ನೆ, DVG ಅವರ ಕಗ್ಗದ ತಾತ್ಪರ್ಯವೇನು? ಎರಡನೇ ಪ್ರಶ್ನೆ, DVG ಅವರ ಮಂಕುತಿಮ್ಮನ ಕಗ್ಗ ಸಾರುವ ದಾರ್ಶನಿಕ ಸತ್ವವನ್ನು ವಿವರಿಸಿರಿ. DVG ಅವರು ಬರೆದಿರುವಂತಹ ಮಂಕುತಿಮ್ಮನ ಕಗ್ಗ ಇದನ್ನು ಕನ್ನಡದ ಭಗವದ್ಗೀತೆ ಎಂದೇ ಕರೆಯುತ್ತಾರೆ. ಈ ಕೃತಿಯಲ್ಲಿ ಅಂದರೆ ಮಂಕುತಿಮ್ಮನ ಕಗ್ಗ ಈ ಕೃತಿಯಲ್ಲಿ ಒಟ್ಟಿಗೆ 945 ಪದ್ಯಗಳಿವೆ. ಇಡೀ ಜನಾಂಗದ ಚಿಂತನಧಾರೆಯನ್ನು ಮೇಲ್ಮಟ್ಟಕ್ಕೆ ಎತ್ತಬಲ್ಲಂತಹ ಸತ್ಯ ಈ DVG ಅವರ ಮಂಕುತಿಮ್ಮನ ಕಗ್ಗದಲ್ಲಿದೆ. ಜೀವನಕ್ಕೆ ಹಳತು ಹೊಸತರ ಸಾಮರಸ್ಯ ಅತಿ ಅವಶ್ಯ ಎನ್ನುವಂಥದ್ದು DVG ಅವರ ನಿಲುವು. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಎಂದು ಮಂಕುತಿಮ್ಮನ ಕಗ್ಗದಲ್ಲೇ ಒಂದು ಭಾಗ ಇದೆ, ಪದ್ಯ ಇದೆ. ಇಲ್ಲಿ DVG ಅವರು ಹೇಳ್ತಾರೆ, ಜೀವನ ಅಂದರೆ ಅಲ್ಲಿ ಹಳೆಬೇರು ಅಂದರೆ ಜೀವನ ಅನ್ನುವಂತಹ ಒಂದು ಮರದಲ್ಲಿ ಹಳೆಯ ಬೇರಿನ ಮೇಲೆ ಹೊಸ ಚಿಗುರು ಚಿಗುರುವುದು. ಹಳೆಯ ಬೇರು ಇಲ್ಲದಿದ್ದರೆ ಹೊಸ ಚಿಗುರು ಚಿಗುರಲು ಅವಕಾಶವೇ ಇಲ್ಲ. ಹಾಗಾಗಿ ಜೀವನ ಅಂದರೆ ಈ ಹಳೆಯದು ಮತ್ತು ಹೊಸತು ಎರಡೂ ಕೂಡ ಇರಬೇಕು ಅನ್ನುವಂಥದ್ದನ್ನೇ ಇಲ್ಲಿ DVG ಅವರು ಹೇಳ್ತಾರೆ. ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆಯ ನೀರು, ಹಾಗೆ ಹಳೆಯ ಹಿಮಾಚಲ, ಗಂಗೆ, ವಂಶಚರಿತ್ರೆ ಇವೆಲ್ಲವೂ ಕೂಡ ಹಳೆಯದೇ. ಆದರೆ ಇವುಗಳು ಎಲ್ಲವೂ ಹಳೆಯದು ಎಂದ ಮಾತ್ರಕ್ಕೆ ಈ ಯಾವುದನ್ನೂ ಕೂಡ ನಾವು ಬಿಟ್ಟಿರಲು ಸಾಧ್ಯವಿಲ್ಲ. ಅಂದರೆ ಸೂರ್ಯ ಹಳೆಯದಾಗಿದ್ದಾನೆ, ಚಂದ್ರ ಹಳೆಯದಾಗಿದ್ದಾನೆ, ಭೂಮಿ ಹಳೆಯದಾಗಿದೆ ಅಂತ ನಾವು ಅದನ್ನು ಯಾವುದನ್ನೂ ಕೂಡ ಬಿಟ್ಟಿರಲು ಆಗೋದಿಲ್ಲ. ಯಾವುದನ್ನೂ ಕೂಡ ಬಿಟ್ಟು ನಾವು ಜೀವಿಸಲು ಸಾಧ್ಯವಿಲ್ಲ. ಅಂದರೆ ಯಾವುದೇ ಹೊಸತು ಮೂಡಿ ಬರಬೇಕಾದರೆ ಹಳೆಯದು ಅತಿ ಅವಶ್ಯ ಅನ್ನುವಂಥದ್ದು. ಅಂದರೆ ಹಳೆಯದೇ ಮೂಲ ಆಕರವಾಗಿ ಇರುತ್ತದೆ ಅನ್ನುವಂಥದ್ದನ್ನು ಇಲ್ಲಿ DVG ಅವರು ಹೇಳುತ್ತಾರೆ. ಮುಂದೆ ಈ ಸೃಷ್ಟಿಯಲ್ಲಿ ಸೊಗಸಿನ ಮೂಲ ನಮ್ಮ ಅನುಭವದ ದೃಷ್ಟಿಯಲ್ಲಿದೆ ಅನ್ನುವಂಥದ್ದನ್ನು ಇಲ್ಲಿ DVG ಅವರು ಹೇಳ್ತಾರೆ. ಗಗನದ ನೀಲಿ ಕಣ್ಣುಗಳಿಗೆ ಸೊಗವನ್ನು ಉಂಟು ಮಾಡುತ್ತದೆ,
ಅಥವಾ ಸಂತೋಷವನ್ನು ಉಂಟು ಮಾಡುವ ಹಾಗೆ ಮುಳುಗುವ ಸೂರ್ಯನ ರಕ್ತ ಅಂದರೆ ಕೆಂಪು ಬಣ್ಣ ಹಿತವೆನಿಸುವುದಿಲ್ಲ, ಅದು ಸಂತೋಷವನ್ನು ಉಂಟು ಮಾಡುವುದಿಲ್ಲ. ಹಾಗಾಗಿ ಸೊಗದ ಮೂಲ ನೀಲಿಯಲ್ಲಿ ಇದೆಯೋ, ಕೆಂಪಿನಲ್ಲಿ ಇದೆಯೋ, ಅಥವಾ ನಮ್ಮ ಮನಸ್ಸಿನಲ್ಲಿ ಇದೆಯೋ ಎಂದು ಹೇಳುವುದು ಕಷ್ಟ. ಆದರೆ ನಮ್ಮ ಅನುಭವದ ಸೃಷ್ಟಿಯಲ್ಲಿ ಮಾತ್ರ ಸೊಗದ ಮೂಲ ಇದೆ ಅನ್ನುವುದು DVಜಿಯವರ ನಿಲುವು. ನಾವು ನೀಲಿ ಬಣ್ಣದಲ್ಲಿಯೂ ಕೂಡ ಸಂತೋಷವನ್ನು ಕಾಣಬಹುದು, ಕೆಂಪು ಬಣ್ಣದಲ್ಲಿಯೂ ಕೂಡ ಸಂತೋಷವನ್ನು ಕಾಣಬಹುದು. ಹಾಗಾಗಿ ಈ ಸೊಗದ ಮೂಲ ಅಂದರೆ ಸಂತೋಷದ ಮೂಲ ನಮ್ಮ ಮನಸ್ಸಿನ ಅನುಭವದಲ್ಲಿ ಇದೆ ಎಂದು DVಜಿ ಅವರು ಹೇಳ್ತಾರೆ. ಅಂದರೆ ಸೌಂದರ್ಯ ಅನ್ನುವಂಥದ್ದು ವಸ್ತುವಿನಲ್ಲಿ ಇರುವುದಿಲ್ಲ, ನೋಡುವ ಕಣ್ಣಿನಲ್ಲಿರ್ತದೆ. ಹಾಗೆ ಸೊಗದ ಮೂಲ ನೀಲಿ, ಕೆಂಪು ಈ ವಸ್ತುಗಳಲ್ಲಿ ಇರುವುದಿಲ್ಲ, ನಾವು ನೋಡುವ ಕಣ್ಣಿನಲ್ಲಿ ಅನುಭವಿಸುವಂತಹ ಮನಸ್ಸಿನಲ್ಲಿ ಇರ್ತದೆ ಅನ್ನುವಂಥದ್ದನ್ನೇ DVಜಿ ಅವರು ಹೇಳುತ್ತಾರೆ. ಹಾಗೆಯೇ ಕುರುಡನು ಚಂದ್ರನನ್ನು ತನ್ನ ಕಣ್ಣಿನಿಂದ ನೋಡಲು ಆಗುವುದಿಲ್ಲ. ಅಂದರೆ ಅವನು ನೋಡುವಂಥದ್ದು ಸೂರ್ಯನಿರ್ಬೋದು, ಚಂದ್ರನಿರ್ಬೋದು, ಅವನು ನೋಡುವಂಥದ್ದು ಅದನ್ನು ತನ್ನ ಅನುಭವದಿಂದ, ಯಾಕಂದರೆ ಕಣ್ಣಿನಿಂದ ಕಾಣಲಾಗುವುದಿಲ್ಲ, ಸೋಂಕಿನಿಂದ, ಅನುಭವದಿಂದ, ಸ್ಪರ್ಶದಿಂದ ಅವನು ಅದನ್ನು ಅನುಭವಿಸ್ತಾನೆ. ಈ ಸೋಂಕಿನಿಂದಲೇ ಕುರುಡನು ಬಿಸಿಲು ಹಾಗೆ ತಂಪುಗಳನ್ನು ಅರಿಯುತ್ತಾನೆ. ಹಾಗೆ ಮನುಷ್ಯ ಕೂಡ ಅದೇ ರೀತಿಯಲ್ಲಿ ಅರಿಯುವಂಥದ್ದು. ಅಂದರೆ ಎಲ್ಲರಿಂದ ಕೂಡಿ ಪರತತ್ವದ ಮಹಿಮೆಯನ್ನು ಅರಿಯುವುದು ನೋಟದಿಂದ ಅಥವಾ ಕಣ್ಣಿನಿಂದ ಅಲ್ಲ. ಕುರುಡ ಮಾತ್ರ ಅಲ್ಲ, ಮನುಷ್ಯರೂ ಕೂಡ, ನರನು ಅಂತೆಯೇ, ಅಂದರೆ ಮನುಷ್ಯರೂ ಕೂಡ ತನ್ನ ಒಂದು ನೋಟದಿಂದ ಅಥವಾ ಕಣ್ಣಿನಿಂದ ಅಲ್ಲ ಈ ಸೂರ್ಯನ ಮಹಿಮೆಯನ್ನು ಅರಿಯುವಂಥದ್ದು, ಅದು ಮನಸ್ಸಿನ ಅನುಭವದಿಂದ ಅಂತ ಇಲ್ಲಿ DVಜಿ ಅವರು ಹೇಳ್ತಾರೆ. ಇನ್ನು ಎಳೆಯ ಮಕ್ಕಳ ತಿಳಿವು ಹೇಗೆ ಬೆಳೆಯುತ್ತದೆ ಅನ್ನುವುದನ್ನು DVಜಿ ಅವರು ಹೇಳ್ತಾರೆ. ಈ ಎಳೆಯ ಮಕ್ಕಳ ತಿಳಿವು ಅಂದರೆ ಅರಿವು ಮೊಳೆತು ಬೆಳೆಯುವುದೇ ಈ ಇಳೆಯ ಒಂದು ಸೊಗ ಅಂತ ಹೇಳ್ತಾರೆ. ಅದೊಂದು ಸೊಗಸು. ಯಾವ ರೀತಿ ಎಳೆಯ ಮರವು ದಿನದಿನವೂ ಹೊಸ ತಳಿರು ತಳೆವಂತೆ, ಅಂದರೆ ಎಳೆಯ ಮರವು ದಿನದಿನವೂ ಕೂಡ ಸಣ್ಣ ಸಣ್ಣ ಚಿಗುರು ಎಲೆಗಳನ್ನು ಬಿಡುವ ಹಾಗೆಯೇ ಅದೇ ರೀತಿಯಲ್ಲಿ ತಿಳಿನೀರು ಚಿಲುಮೆಯಲ್ಲಿ ನಿಲ್ಲದೆ ಉಕ್ಕುವಂತೆ ಈ ಎಳೆಯ ಮಕ್ಕಳ ತಿಳಿವು ಮೊಳೆತು ಬೆಳೆಯುತ್ತದೆ. ಅಂದರೆ ಸಣ್ಣದಿರುವಾಗಲೇ ತಿಳಿಯುವಂತಹ ಶಕ್ತಿ ಅವರಲ್ಲಿ ಹೆಚ್ಚುತ್ತಾ ಹೋಗ್ತದೆ. ಹೇಗೆ ಒಂದು ಮರವು ಎಳೆಯ ಒಂದು ಎಲೆಗಳನ್ನು ಚಿಗುರಿ ಅಥವಾ ಒಂದು ಸಣ್ಣ ಗಿಡವು ಸಣ್ಣ ಸಣ್ಣ ಎಲೆಗಳ ಮುಖಾಂತರ ಚಿಗುರಿ ದೊಡ್ಡದಾಗುತ್ತದೋ, ಅದೇ ರೀತಿಯಲ್ಲಿ ಸಣ್ಣ ಮಕ್ಕಳೂ ಕೂಡ ಅವರು ಸಣ್ಣ ಸಣ್ಣ ವಿಷಯಗಳನ್ನು ತಿಳಿಯುವುದರ ಮುಖಾಂತರ ದೊಡ್ಡದಾಗಿ ಬೆಳೆಯುತ್ತಾರೆ ಅನ್ನುವಂಥದ್ದನ್ನು ಇಲ್ಲಿ DVಜಿ ಅವರು ಹೇಳ್ತಾರೆ. ಇದೇ ಇಳಿವಿಗೆ ಒಂದು ಸೊಗ, ಅಂದರೆ ಇದೇ ಒಂದು ಈ ಇಳೆಯಲ್ಲಿ, ಈ ಭೂಮಿಯಲ್ಲಿ ಇಳೆಗೆ ಇದೇ ಒಂದು ಸೊಗ, ಇದೇ ಒಂದು ಸಂತೋಷ ಅನ್ನೋದನ್ನು DVಜಿ ಅವರು ಹೇಳುತ್ತಾರೆ. ಮುಂದೆ ಮಾನವ ವಿಶ್ವ ಕುಟುಂಬಿ ಆಗಬೇಕು ಅಂತ ಹಾರೈಸ್ತಾರೆ. ಯಾಕಂದರೆ ಒಬ್ಬ ಮನುಷ್ಯ ಒಬ್ಬನೇ ಬಾಳಲು ಸಾಧ್ಯವಿಲ್ಲ, ಆತ ಜನರೊಂದಿಗೆ ಬದುಕಬೇಕು, ಅದೇ ಆತನ ಜೀವನದ ಹೆಗ್ಗಳಿಕೆ. ಅಂದರೆ ಒಂಟಿತನ ಸಲ್ಲದು ಅನ್ನುವಂಥದ್ದು, ಸಹಬಾಳ್ವೆಯ ಬದುಕು ಅತಿ ಶ್ರೇಷ್ಠ ಅನ್ನೋದನ್ನು DVಜಿ ಅವರು ಹೀಗೆ ಹೇಳ್ತಾರೆ. ಅದೇ ಒಬ್ಬನು ಉಣ್ಣುವ ಊಟದಲ್ಲಿ ಸವಿಯಿಲ್ಲ, ಸೊಗವಿಲ್ಲ. ಅಂದರೆ ಒಬ್ಬನೇ ಉಣ್ಣುವುದರಲ್ಲಿ ಯಾವ ಸವಿಯೂ ಇಲ್ಲ, ಸೊಗವೂ ಇಲ್ಲ. ಅಂದರೆ ಊಟ ಮಾಡುವಾಗ ಯಾವುದಾದ್ರೂ ಪದಾರ್ಥ ರುಚಿಯಾಗಿದೆ ಅನ್ನುವಾಗ ಹೇಳಲಿಕ್ಕೆ ಇನ್ನೊಬ್ಬರ ಹತ್ತಿರ ಹೇಳಲಿಕ್ಕಾಗೋದಿಲ್ಲ. ಅದೇ 2-3 ಜನ ಅಥವಾ ತುಂಬ ಜನ ಸೇರಿಕೊಂಡು ಉಂಡರೆ ಆ ಸೊಗವೇ ಬೇರೆ, ಆ ಸೊಗಸೇ ಬೇರೆ, ಸವಿಯೇ ಬೇರೆ. ಹಾಗಾಗಿ ಒಂಟಿತನದ ಬದುಕೇ ಅಲ್ಲ. ಹಾಗಾಗಿ ಇಡೀ ವಿಶ್ವವನ್ನು ತಬ್ಬಿಕೊಂಡು, ಅಂದರೆ ಜನರ ನಡುವೆ ಮನುಷ್ಯ ವಿಶ್ವ ಕುಟುಂಬಿಯಾಗಬೇಕು ಅನ್ನೋದನ್ನು DVಜಿ ಅವರು ಹೇಳ್ತಾರೆ. ಮನುಷ್ಯರಿಗೆ ಯಾವುದು ಅನುಚಿತ,
ಯಾವುದು ಉಚಿತ ಅಂದರೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದರ ತಿಳುವಳಿಕೆ ಬೇಕು, ವಿವೇಕ ಬೇಕು ಎನ್ನುತ್ತಾರೆ. ಈ ಬೆಟ್ಟಕ್ಕೆ ಸನ್ನೆ ಹಾಕಿರುವಂತಹ ಮಹದಾಸಿಗನೇ, ಅಂದರೆ ಈ ಬೆಟ್ಟಕ್ಕೆ ಸನ್ನೆ ಅಂದರೆ ಮೀಟುಗೋಲು, ಈ ಸನ್ನೆ ಹಾಕಿರುವಂತಹ ಮಹದಾಸೆಯುಳ್ಳಂತಹ ಮನುಷ್ಯ ಆ ಸನ್ನೆಯನ್ನು ಸರಿಯಾಗಿ ಬಳಸಿದರೆ ಬೆಟ್ಟವನ್ನು ಅಗೆಯಬಲ್ಲ, ಬೆಟ್ಟವನ್ನು ಉರುಳಿಸಬಲ್ಲ. ಆದರೆ ಆ ಸನ್ನೆಯನ್ನು ಅವನು ಅನುಚಿತವಾಗಿ ಬಳಸಿದರೆ ಆ ಸನ್ನೆಗೋಲು ಸೊಟ್ಟಗಾಗಿ ಬಿಡ್ತದೆ. ಅಂದರೆ ಆ ಕಬ್ಬಿಣದ ಆ ಒಂದು ಪಾರ್ಟ್ ಇದೆ, ಆ ಭಾಗ ಇದೆಯಲ್ಲ, ಅದು ಸೊಟ್ಟಗಾಗಿ ಒಟ್ಟಾರೆ ಬಳಸಿದರೆ ಅದು ಸೊಟ್ಟಗಾಗಿ ಬಿಡ್ತದೆ. ಆ ಸನ್ನೆಗೋಲು ಬೆಟ್ಟದಷ್ಟು ಗಟ್ಟಿಯಲ್ಲ. ಹಾಗಾಗಿ ಅದು ಸಣ್ಣದಾಗಿದ್ದರೂ ಕೂಡ, ಸನ್ನೆಗೋಲು ಈ ಮೀಟುಗೋಲು ಸಣ್ಣದಾಗಿದ್ದರೂ ಕೂಡ ಅದರ ಉಚಿತತೆಯನ್ನು ಅರಿತುಕೊಂಡು ಅದನ್ನು ಬಳಸಿದರೆ ಇಡೀ ಬೆಟ್ಟವನ್ನು ಎತ್ತಬಹುದು. ಇಲ್ಲದಿದ್ದರೆ ರಟ್ಟೆ ಮುರಿಯುವುದು ಖಚಿತ. ಅದೇ ರಟ್ಟೆಯನ್ನು ಉಚಿತವಾಗಿ ಬಳಸಿದರೆ ಬೆಟ್ಟವನ್ನು ಕೂಡ ಪುಡಿ ಮಾಡಬಹುದು. ರಟ್ಟೆ ಅಂದರೆ ತೋಳು, ಈ ತೋಳನ್ನು ಸರಿಯಾಗಿ ಬಳಸಿದರೆ. ಅಂದರೆ ಮನುಷ್ಯನ ಬದುಕು ಅನ್ನುವಂಥದ್ದು ನಿಲ್ಲುವುದೇ ಯಾವುದನ್ನು ಹೇಗೆ ಬಳಸಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ವಿವೇಕದ ಮೇಲೆ ಮನುಷ್ಯರ ಬದುಕು ನಿಂತಿದೆ ಅನ್ನುವಂಥದ್ದನ್ನು DVG ಅವರು ಹೇಳುತ್ತಾರೆ. ಮುಂದೆ ಅವರು ಈ ರೀತಿ ಹೇಳ್ತಾರೆ: ಒಬ್ಬ ಮನುಷ್ಯನ ಬದುಕು ಅಥವಾ ಜೀವನ ಉತ್ತುಂಗಕ್ಕೆ ಏರಬೇಕಾದರೆ ಆತನಲ್ಲಿ ಮೇರು ಪರ್ವತದ ಅತ್ಯಂತ ಎತ್ತರವಾದಂತಹ ಉನ್ನತವಾದಂಥ ಅಂದರೆ ಮೇರು ಪರ್ವತದ ಗುರಿ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯ ತಾನು ಯಶಸ್ವಿಯಾಗಬೇಕಾದರೆ ಆತನಲ್ಲಿ ಒಳ್ಳೆಯ ಗುರಿ ಇರಬೇಕು. ಆ ಮೇರು ಗುರಿಯನ್ನು, ಆ ಎತ್ತರವಾದಂತಹ ತನ್ನ ಎದುರಿಗೆ ಇರುವಂತಹ ಆ ಗುರಿಯನ್ನು ಮರೆತರೆ ಆತನಿಗೆ ಜೀವನ ಅನ್ನುವಂಥದ್ದು ಅದು ನರಕಕ್ಕೆ ದಾರಿಯಾಗಿ ಬಿಡುತ್ತದೆ ಅಂತ DVG ಅವರು ಹೇಳ್ತಾರೆ. ಅಂದರೆ ನಮ್ಮ ಊರು ನಮಗೆ ದೂರವಾದರೇನು, ನಮ್ಮ ಕಾಲು ಕುಂಟಾದರೇನು, ಊರ ನೆನಪೇ ಒಂದು ಅದು ತಿಳಿಯುವಂಥದ್ದು. ಹಾಗೆ ನಮ್ಮ ಗುರಿ ಎಷ್ಟೇ ದೂರದಾಗಿದ್ದರೂ ಕೂಡ ಅದನ್ನು ನೆನಪಿಸಿಕೊಳ್ಬೇಕು ಅನ್ನೋದೇ ನಮ್ಮ ಬಲ. ಊರ ನೆನಪೇ ಬಲ. ಈ ನೆನಪು ಅನ್ನುವಂಥದ್ದು ನಮ್ಮನ್ನು ಆ ಗುರಿಯತ್ತ ಕೊಂಡೊಯ್ಯಲು ನಮ್ಮ ಮನಸ್ಸನ್ನು ಅಥವಾ ನಮ್ಮ ಜೀವವನ್ನು ಕ್ರಿಯಾಶೀಲವಾಗಿ ಇಡುತ್ತದೆ ಅನ್ನುವಂಥದ್ದನ್ನು DVG ಅವರು ಹೇಳುತ್ತಾರೆ. ಮುಂದೆ ನೋಡಿ, ನಮ್ಮ ಜೀವನ ಉನ್ನತ ಸ್ಥಿತಿಗೆ ಉನ್ನತಕ್ಕೆ ಏರಬೇಕಾದರೆ ಅದರಲ್ಲಿ ಒಂದು ಒಳ್ಳೆಯ ಪಥ, ಒಳ್ಳೆಯ ದಾರಿ ಅನ್ನುವಂಥದ್ದು ಬಹಳ ಮುಖ್ಯ. ಈ ಬದುಕಿನಲ್ಲಿ ನಾವು ಬಿದ್ದರೂ ಕೂಡ ಹೋರಾಡು ಬೀಳುವನ್ನು ಒಬ್ಬಂಟಿಯಾದೊಡಂ, ಅಂದರೆ ಹೋರಾಡಬೇಕು. ನಾವು ಒಬ್ಬಂಟಿಯಾಗಿದ್ದರೂ ಕೂಡ ಹೋರಾಡಬೇಕು. ಅದೇ ಬದುಕಿನ ಉನ್ನತಿಕೆ. ಅಂದರೆ ನಾವು ಬಿದ್ದರೂ ಚಿಂತೆ ಇಲ್ಲ ಅಥವಾ ಗೆಲ್ಲದಿದ್ದರೂ ಚಿಂತೆ ಇಲ್ಲ, ಒಬ್ಬಂಟಿಯಾಗಿ ನಾವು ಹೋರಾಡಬೇಕು. ಅದೇ ಬದುಕು ಅನ್ನುವಂಥದ್ದು. ಅಂದರೆ ಸಕಲ ಸಮಯದಲ್ಲಿ ಕೂಡ, ಎಲ್ಲ ಸಮಯದಲ್ಲಿ ಕೂಡ ಧೀರ ಪಥವನ್ನೇ ಬದುಕಬೇಕು. ಹೋರಾಡಿ ಸತ್ವವನ್ನು ಮೆರೆಸಬೇಕು. ಅದನ್ನು ಬಿಟ್ಟು ಧೀರ ಪಥದಿಂದ ದೂರವಿದ್ದು ಪೌರುಷದ ಮಾತು ಆಡುವಂತಹ ಬಾಳು ಅದು ಬಾಳಲ್ಲ. ಅಂತಹ ಬಾಳಿಗೆ ಯಾವುದೇ ಬೆಲೆಯೂ ಇಲ್ಲ ಅಂತ ಇಲ್ಲಿ DVG ಅವರು ಹೇಳ್ತಾರೆ. ಮುಂದಿನ ಭಾಗದಲ್ಲಿ ಹೀಗೆ ಹೇಳ್ತಾರೆ ಅವರು: ಮನುಷ್ಯ ಹೋರು ಧೀರತೆಯಿಂದ ಮೊಂಡುತನದಿಂಬೇಡ. ಅಂದರೆ ಧೀರತೆಯಿಂದ, ಧೈರ್ಯದಿಂದ ಹೋರಾಡಬೇಕೇ ಹೊರತು ಮೊಂಡುತನದಿಂದ ಹೋರಾಡಬಾರದು. ವೈರ ಅಥವಾ ಹಗೆತನವನ್ನು ಮಾಡಬಾರ್ದು. ಹಿರಿದಾದ ಒಂದು ನಿಯಮವಿರಬೇಕು. ಹಾಗೆ ವೈರಾಗ್ಯ, ಕಾರುಣ್ಯ ಅನ್ನುವಂತಹ ಮೇಳಗಳು, ಗುಂಪುಗಳು, ಆ ಗುಂಪುಗಳಿಂದ ಕೂಡಿರುವಂತಹ ಸಹಬಾಳ್ವೆಯೇ ಅದು ಧೀರತನ. ಉದಾತ್ತತೆಯಿಂದ ಹೋರಾಡುವುದೇ ನಿಜವಾದ ಧೀರತನ. ಅದೇ ಜೀವನದ ಉನ್ನತಿಕೆ ಅನ್ನುವಂತಹ DVG ಅವರು ಜಟ್ಟಿ ಕಾಳಗದಲ್ಲಿ ಗೆಲ್ಲದೊಡೆ ಗರಡಿಯ ಸಾಮು. ಅಂದರೆ ಜಟ್ಟಿಯು ಕಾಳಗದಲ್ಲಿ ಸೋತ ಮಾತ್ರಕ್ಕೆ ಆತ ಗರಡಿಯ ಸಾಮು ಪಟ್ಟು ವರಸೆಗಳನ್ನೆಲ್ಲ ಅವನು ಸೋತ ಅಂತ ಆದ ತಕ್ಷಣ ಅದೆಲ್ಲ ಸುಳ್ಳಲ್ಲ. ಯಾವುದು ಆ ಗರಡಿಯಲ್ಲಿ ಕಲಿತಂತಹ, ಗರಡಿ ಅಂದರೆ ವ್ಯಾಯಾಮ ಶಾಲೆಯೇ ಹೇಳ್ತಾರೆ. ಮತ್ತು ದೈವಗಳು ಕೋಟಿ ಚೆನ್ನೈರು ಇರುವಂತಹ ಸ್ಥಳಕ್ಕೂ ಕೂಡ ಗರಡಿ ಅಂತ ಹೇಳ್ತಾರೆ. ಇಲ್ಲಿ ಗರಡಿ ಅದೇ ಕುಸ್ತಿ ಶಾಲೆ ಅನ್ನುವಂಥದ್ದು. ಅಲ್ಲಿ ಹಾಕಿದಂತಹ ಆತ ಕಲಿತಂತಹ ಪಟ್ಟುಗಳಿರ್ಬೋದು, ವರಸೆಗಳಿರ್ಬೋದು, ಅದೆಲ್ಲ ವಿಫಲವಾಯಿತು ಅಂತಲ್ಲ. ಹಾಗೆ ವಿಫಲವಾಗುವುದಾದರೆ ಆ ಜಟ್ಟಿಯನ್ನು ಮುಟ್ಟಿ ನೋಡಬೇಕು.
ಆಗ ಅವನ ಮೈಕಟ್ಟು ಕಬ್ಬಿಣದ ಗಟ್ಟಿ, ಆತನ ಗಟ್ಟಿತನ ಗರಡಿಯ ಫಲ ಎಂಬಂತಹ ಸತ್ಯ ಗೊತ್ತಾಗ್ತದೆ ಅಂತ ಟಿ ವಿ ಜಿಯವರು ಹೇಳುವಂಥದ್ದು. ಅಂದರೆ ಒಬ್ಬ ಅಷ್ಟೆಲ್ಲ ವರಸೆಯನ್ನು ಕಲಿತುಕೊಂಡಂತಹ ಒಬ್ಬ ಆತ ಯಾವುದೋ ಒಂದು ಸ್ಪರ್ಧೆಯಲ್ಲಿ ಸೋತ ಅಂದ ಮಾತ್ರಕ್ಕೆ ಆತ ಸರಿಯಿಲ್ಲ, ಆತ ಕಲಿತದ್ದು ಸರಿಯಿಲ್ಲ, ಆ ಗರಡಿ ಸರಿಯಿಲ್ಲ ಅಂತ ಹೇಳುವುದಲ್ಲ. ಹೇಳುವ ಮೊದಲು ಆತನ ಮೈಯನ್ನು ಮುಟ್ಟಬೇಕು. ಅಂದರೆ ಆತನ ಮೈ ಕಬ್ಬಿಣದಷ್ಟು ಗಟ್ಟಿ ಇರ್ತದೆ ಯಾವುದೋ ಒಂದು ಸಂದರ್ಭದಲ್ಲಿ ಸೋತ ಅನ್ನುವಂಥದ್ದು. ಹಾಗಾಗಿ ಆತನ ಗಟ್ಟಿತನ ಗರಡಿಯ ಫಲ ಅನ್ನೋದನ್ನು ಇಲ್ಲಿ ಡಿ ವಿ ಜಿಯವರು ಹೇಳ್ತಾರೆ. ನಾವು ಹಾಗೆ ಬದುಕಿನಲ್ಲಿ ಯಾವುದೂ ಖಚಿತವಲ್ಲ, ಯಾವುದೂ ಕೂಡ ಶಾಶ್ವತವಲ್ಲ, ಎಲ್ಲವೂ ಕೂಡ ಏರಿಳಿತಗಳು. ಬದುಕು ಅಂದಾಕ್ಷಣ ಎಲ್ಲ ಏರಿಳಿತಗಳೇ ಇರುವಂಥದ್ದು. ಇಲ್ಲಿ ಸತ್ಯನೆಂದೆನಬೇಡ, ಸೋತೆನೆಂದೆನಬೇಡ. ನಾನು ಸತ್ತೆಯೇ ಅಂತ ಹೇಳುವುದಲ್ಲ, ನಾನು ಸತ್ತೆನೂ ಎನ್ನುವಂತಿಲ್ಲ, ಸೋತೆನೂ ಅನ್ನುವಂತಿಲ್ಲ, ಸತ್ವದ ಊಟೆ ಬತ್ತಿತು ಎನ್ನುವಂತಿಲ್ಲ. ಯಾಕೆಂದರೆ ಇದೆಲ್ಲವೂ ಕೂಡ ಕ್ಷಣಿಕ ಮಾತ್ರ. ಇಂದು ಸತ್ತದ್ದು ನಾಳೆ ಎದ್ದೇಳುತ್ತದೆ, ಇಂದು ಸೋತದ್ದು ನಾಳೆ ಗೆಲ್ಲುತ್ತದೆ, ಇಂದು ಬತ್ತಿದ ಸತ್ವದ ಊಟೆ ನಾಳೆ ಪುಟಿದೇಳುತ್ತದೆ. ಇಲ್ಲಿ ಮೃತ್ಯು ಎನ್ನುವುದು ಕೂಡ ಹೀಗೆ, ಇದು ತೆರೆಯ ಏರಿಳಿತವೇ ಆಗಿದೆ. ಇಂದು ಮೃತ್ಯುವಾಗಿ ತೋರಿದ್ದು ನಾಳೆ ಅದು ಜನನವಾಗಿ ತೋರುವುದು. ಹಾಗಾಗಿ ಸತ್ವದ ಊಟೆ ಬತ್ತದಂತೆ ಬದುಕುವುದೇ ಜೀವನ, ಯಾವುದಕ್ಕೂ ಕೂಡ ಕೊರಗುವುದಲ್ಲ ಅನ್ನೋದನ್ನೇ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ. ಹಾಗೆ ಮನುಷ್ಯನು ಇಳೆಯಿಂದ ಮೊಳಕೆಯೊಗೆವಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿ ದನಿಯಿಲ್ಲ. ಅಂದರೆ ಇಲ್ಲಿ ಮನುಷ್ಯ ಅಹಂಕಾರ ರಹಿತನಾಗಿರಬೇಕು ಅನ್ನೋದನ್ನು ಹೇಳ್ತಾರೆ. ಮನುಷ್ಯ ತೋರುವಂತಹ ಅಹಂಕಾರಕ್ಕೆ ಮಿತಿ ಅನ್ನುವಂಥದ್ದಿಲ್ಲ. ತನ್ನಿಂದ ಯಾವುದೊಂದು ಸಾಧ್ಯವಾಗದಿದ್ದರೂ ಕೂಡ ನಾನು ಮಾಡಿದೆ ಎಂದು ಸಾರುವ ಡಂಗುರಕ್ಕೆ ಎಣೆ ಎಂಬುದಿಲ್ಲ. ಇಂತಹ ಒಂದು ಕೆಟ್ಟ ಸ್ವಭಾವ, ಕೆಳಮಟ್ಟದ ಸ್ವಭಾವದಿಂದ ಮನುಷ್ಯ ಪ್ರಕೃತಿಯಿಂದ ಕಲಿಯಬೇಕಾದಂತಹ ಪಾಠ ತುಂಬ ಇದೆ. ನೆಲದಿಂದ ಬೀಜ ಮೊಳಕೆ ಒಡೆದು ಹೆಮ್ಮರವಾಗಿ ಬೆಳೆದು ಇನ್ನೊಬ್ಬರ ಹಿತಕ್ಕಾಗಿ ಫಲ ಕೊಡುತ್ತದೆ. ಹಾಗೆಯೇ ಆದರೂ ಕೂಡ ಆ ಮರ ನಾನು ಇಷ್ಟು ಮಾಡಿದೆ, ನಾನು ಅಷ್ಟು ಅವರಿಗೆ ಕೊಟ್ಟೆ ಅಂತ ಅದೇನು ಹೇಳುವುದಿಲ್ಲ. ಇನ್ನೊಬ್ಬರ ಹಿತಕ್ಕಾಗಿ ಫಲ ಕೊಡುತ್ತಾ ಹೋಗ್ತದೆ. ತಾನು ಇಷ್ಟೆಲ್ಲ ಮಾಡಿದೆ ಅಥವಾ ಮಾಡ್ತೇನೆ ಅಂತ ತನಗೆ ತಾನೇ ತಮಟೆಯನ್ನು ಬಾರಿಸಿಕೊಳ್ಳುವುದಿಲ್ಲ. ಯಾಕಂದರೆ ಅದಕ್ಕೆ ಮನುಷ್ಯನಿಗೆ ಇರುವಂತಹ ಅಹಂಕಾರ ಅನ್ನುವಂಥದ್ದಿಲ್ಲ. ಯಾಕಂದರೆ ಅದು ಬೇರೆಯವರ ಹಿತಕ್ಕಾಗಿ ಇರುವಂಥದ್ದು, ಅದು ಇನ್ನೊಬ್ಬರ ಹಿತಕ್ಕಾಗಿ ಫಲ ಕೊಡುವಂಥದ್ದು. ಮೊಳಕೆಯಾಗಿ ಹೆಮ್ಮರವಾಗಿ ಬೆಳೆದು ಇನ್ನೊಬ್ಬರಿಗೋಸ್ಕರ ಫಲವನ್ನು ಕೊಡ್ತಾ ಇರುವಾಗ ಅಥವಾ ನಾನು ಹೀಗೆಲ್ಲ ಮಾಡಿದೆ, ಇಷ್ಟು ಮಾಡಿದೆ ಅಂತ ತಮಟೆ ಬಾರಿಸುವುದಿಲ್ಲ, ಅಥವಾ ಫಲವಾಗುವಾಗ ತುತ್ತೂರಿ ಊದುವುದಿಲ್ಲ. ತುತ್ತೂರಿ ಅಂದರೆ ವಾದ್ಯ. ಅಂದರೆ ನಾವೆಲ್ಲ ಏನಾದರೂ ಒಂದು ಸಾಧನೆ ಮಾಡುವಂಥದ್ದು ಅಥವಾ ಬೇರೆಯವರಿಗೆ ಏನಾದರೂ ಕೊಟ್ಟರೆ, ಕಿಂಚಿತ್ ಕೊಟ್ಟರೂ ಕೂಡ ಅದನ್ನು ದೊಡ್ಡದಾಗಿ ಕೊಟ್ಟೆ, ಪರ್ವತದಷ್ಟು ಕೊಟ್ಟೆ ಅಂತ ತುತ್ತೂರಿ ಊದುವವರು ಇರ್ತಾರೆ. ಹಾಗೆ ಸೂರ್ಯಚಂದ್ರರು ಹಗಲಿರುಳು ಲೋಕಕ್ಕೆ ಬೆಳಕನ್ನು ಕೊಡ್ತಾರೆ. ಆದರೆ ನಾವು ಈ ಲೋಕಕ್ಕೆ ಬೆಳಕನ್ನು ಕೊಡ್ತೇವೆ ಎಂದು ಯಾವುದೇ ರೀತಿಯಲ್ಲಿ ಅದು ಸದ್ದು ಮಾಡುವುದಿಲ್ಲ ಅಥವಾ ಬಾಯಿ ಬಡಾಯಿ ಕೊಚ್ಚಿಕೊಳ್ಳುವುದಿಲ್ಲ. ಆದರೆ ಮನುಷ್ಯನಿಗೆ ತನ್ನಿಂದ ಏನೂ ಸಾಧ್ಯವಾಗದಿದ್ದರೂ ಕೂಡ ಬಾಯಿ ಬಡಾಯಿಗೆ ಮಾತ್ರ ಮಿತಿ ಇಲ್ಲ. ಇಂತಹ ಮನುಷ್ಯ ಪ್ರಕೃತಿಯ ನಿರಹಂಭಾವವನ್ನು ಕಂಡರೂ, ಅಂದರೆ ನಿರಹಂಕಾರವನ್ನು ಕಂಡರೂ ಕೂಡ ತನ್ನ ತುಟಿಯನ್ನು ಹೊಲಿದುಕೊಳ್ಬೇಕು ಅಂತ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ. ಈ ಜೀವನ ಅನ್ನುವಂಥದ್ದು ಒಂದು ಕಲೆಯ ಕಲಿಸುವುದೆಂತು. ಆದರೆ ಈ ಕಲೆ 1000 ನಿಯಮ ಯುಕ್ತಿಗಳಿಂದ ಬರುವಂಥದ್ದಲ್ಲ ಅಥವಾ ಕಲಿಯುವಂಥದ್ದಲ್ಲ. ಅದು ಕುಶಲತೆಯಿಂದ ಮಾತ್ರ ಬರುವಂಥದ್ದು. ಯಾವುದೋ ಕುಶಲತೆಯನ್ನು ಹೊಂದಿರದೆ ಜಯವಿರದು. ಅಂದರೆ ಆ ಕುಶಲತೆ ನಮ್ಮೊಳಗೆ ಇದ್ದು ಅದನ್ನು ಅರಿತು ಜೀವನವನ್ನು ಒಂದು ಕಲೆಯಾಗಿಸಿಕೊಳ್ಳುವುದೇ ಮನುಷ್ಯ ಬದುಕಿನ ಸಾರ್ಥಕತೆ ಅನ್ನುತ್ತಾರೆ ಡಿ ವಿ ಜಿ ಅವರು. ಹಾಗೆ ಕೊನೆಯ ಭಾಗದಲ್ಲಿ ಹೀಗೆ ಹೇಳ್ತಾರೆ: ಓಲೆಕಾರನಿಗೇಕೆ ಬರೆದ ಸುದ್ದಿಯ ಚಿಂತೆ. ಓಲೆಕಾರ ಅಂದರೆ ಪೋಸ್ಟ್ಮ್ಯಾನ್, ಅಂಚೆಯವನಿಗೆ ತಾನು ಯಾವ ಮನೆಗೆ ಒಂದು ಪತ್ರವನ್ನು ಕೊಡಬೇಕಾಗಿದೆಯೋ ಅವನ ಪತ್ರದಲ್ಲಿ ಏನಿರಬಹುದು ಅಂತ ಚಿಂತೆ ಮಾಡುವುದಲ್ಲ. ಅವನಿಗೆ ಅದರಲ್ಲಿ ಆ ಪತ್ರದಲ್ಲಿ ಏನು ಬರೆದಿದ್ದಾರೆ ಅನ್ನುವಂತಹ ಚಿಂತೆಯ ಅಗತ್ಯವೂ ಕೂಡ ಇಲ್ಲ. ಅವರವರು ಬರೆದಂತಹ ಪತ್ರಗಳನ್ನು ಯಾವ ವಿಳಾಸ ಇದೆಯೋ ಅಲ್ಲಲ್ಲಿ ಕೊಟ್ಟು ಬಂದರೆ ಸಾಕು. ಆ ಪತ್ರದ ಬರಹ ಸಾಲದ್ದೋ, ಶೂಲದ್ದೋ, ನೋವಿನದೋ, ನಗುವಿನದೋ ಅನ್ನುವಂಥ ಚಿಂತೆ ಅವನಿಗೆ ಬೇಡ. ಅದು ಪರಮಾತ್ಮನಿಗೆ ಸೇರಿದ್ದು. ಯಾರನ್ನು ಯಾವುದಕ್ಕೆ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಯಮನಿಗೆ ಸೇರಿದ್ದು.
ಈತನಿಗೆ ತನಗೆ ಬಂದಂತಹ ಪತ್ರವನ್ನು ಕೊಟ್ಟರೆ ಸಾಕು, ಅಷ್ಟು ಸಾಕು ಅನ್ನುವಂಥದ್ದನ್ನೇ ಇಲ್ಲಿ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಈ ಒಂದು ಕಾವ್ಯದಲ್ಲಿ ಹೇಳ್ತಾರೆ. ಇವಿಷ್ಟು ಆ ಎರಡು ಪ್ರಶ್ನೆಗಳಲ್ಲಿ ಯಾವುದು ಬಂದರೂ ಕೂಡ ಇಷ್ಟೇ ಉತ್ತರವನ್ನು ಬರೆಯಿರಿ. ಅದರ ಜೊತೆಯಲ್ಲಿ 5 ಅಂಕದ ಪ್ರಶ್ನೆಯೂ ಕೂಡ ಇದೇ ರೀತಿ ಇದೆ. ಮಂಕುತಿಮ್ಮನ ಕಗ್ಗ ಕಾವ್ಯ ಭಾಗದ ಸ್ವಾರಸ್ಯವನ್ನು ನಿರೂಪಿಸಿರಿ. 5 ಅಂಕಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಇದೇ ಕಾವ್ಯವನ್ನು ಕೇಳಿಕೊಂಡು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು ಸಂದರ್ಭವನ್ನು ನೋಡೋಣ. ಈ ಸಂದರ್ಭಗಳು ಬರಬಹುದು ವಿದ್ಯಾರ್ಥಿಗಳೇ. ಹೆಬ್ಬದುಕ ನೊಂಟಿತನದೊಳದೇನು ಬದುಕುವೆಯೋ. ಈ ಮೇಲಿನ ಸಾಲನ್ನು ಡಿ ವಿ ಜಿಯವರು ಬರೆದ ಮಂಕುತಿಮ್ಮನ ಕಗ್ಗ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ವಿಶ್ವಕುಟುಂಬಿಕ ಸಹಬಾಳ್ವೆಯೇ ನಿಜವಾದ ಜೀವನ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಜೀವನ ಅನ್ನುವಂಥದ್ದು ಒಂದು ಕಲೆ, ಆದರೆ ಅದು 1000 ನಿಯಮ ಯುಕ್ತಿಗಳಿಂದ ಕಲಿಯಬೇಕಾದಂತಹ ಕಲೆ ಅಲ್ಲ. ಜೀವನ ಅನ್ನುವುದು ಜೀವನದ ಕಲೆ ಕಲಿಯುವುದಲ್ಲ, ನಮ್ಮೊಳಗೆ ಇರುವಂತಹ ಕುಶಲತೆಯಿಂದ ತಾನಾಗಿಯೇ ರೂಪುಗೊಳ್ಳುವಂಥದ್ದೇ ಈ ಜೀವನ. ಪ್ರತಿಯೊಂದಕ್ಕೂ ಕೂಡ ಕುಶಲತೆ ಅನ್ನುವುದು ಇರುತ್ತದೆ. ಈ ಕುಶಲತೆ ಇಲ್ಲದಿದ್ದರೆ ಜಯವಿಲ್ಲ. ಜೀವನ ಒಂದು ಕಲೆಯಾಗಬೇಕು ಅಂತ ಇದ್ದರೆ ಈ ಕುಶಲತೆ ಬೇಕು. ನಮ್ಮೊಳಗೇ ಇರುವಂಥ ಈ ಕುಶಲತೆಯನ್ನು ಅರಿತು ಬೆಳೆಸಿಕೊಳ್ಳುವಂತಹದ್ದು ಕೂಡ ನಮ್ಮಲ್ಲಿ ಇರಬೇಕು. ಇದನ್ನು ವಿವರಿಸುತ್ತಾ ಡಿ ವಿ ಜಿಯವರು ಈ ಮೇಲ್ನಂತೆ ಹೇಳುತ್ತಾರೆ. ಇನ್ನು 2ನೇದು ಸಂದರ್ಭ ನೋಡಿ. ಧೀರ ಪಥವನೇ ಬೆದಕು ಸಕಲ ಸಮಯದೊಳು. ಈ ಮೇಲಿನ ವಾಕ್ಯವನ್ನು ಡಿ ವಿ ಜಿಯವರು ಬರೆದ ಮಂಕುತಿಮ್ಮನ ಕಗ್ಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಬದುಕು ಅನ್ನುವಂಥದ್ದು ಒಂದು ಹೋರಾಟ ಎಂಬುದನ್ನು ವಿವರಿಸುವಂಥ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಕವಿ ಡಿ ವಿ ಜಿಯವರ ದೃಷ್ಟಿಯಲ್ಲಿ ಜೀವನ ಅನ್ನುವಂಥದ್ದು ಹೋರಾಟವೇ. ಈ ಹೋರಾಟ ಬಲು ಧೀರತ್ವವನ್ನು ಗೊಣಗುವುದಿಲ್ಲ. ಒಂಟಿತನದಿಂದ ಉದಾತ್ತತೆಯಿಂದ ಹೋರಾಡಿ ಜೀವನ ಸತ್ವವನ್ನು ಮೆರೆಯುವುದು. ಜೀವನ ಅನ್ನುವಂಥದ್ದೇ ಒಂದು ರಣರಂಗ. ಇಲ್ಲಿ ಎದುರಾಳಿ ನಮ್ಮ ಬದುಕು. ಈ ಬದುಕಿನೊಂದಿಗೆ ನಾವು ಗೆಲ್ಲಬೇಕು ಅಂತ ಇದ್ದರೆ ಇಲ್ಲಿ ಯಾರ ಸಹಾಯವೂ ಬೇಕಿಲ್ಲ. ಇಲ್ಲಿ ನಾವು ಒಬ್ಬಂಟಿಗರಾಗಿ ಹೋರಾಡಿ ಗೆಲ್ಲಬೇಕು. ಸೋತರೂ ಅಥವಾ ಬಿದ್ದರೂ ಕೂಡ ಚಿಂತೆ ಮಾಡುವುದಲ್ಲ. ಹಾಗಾಗಿ ಇಲ್ಲಿ ಒಬ್ಬನೇ ಹೋರಾಡಬೇಕು. ಈ ಬದುಕಿನದ್ದಕ್ಕೂ ಒಬ್ಬನೇ ಹೋರಾಡಬೇಕು. ಸಕಲ ಸಮಯಕ್ಕೂ ಇಲ್ಲಿ ಧೀರ ಪಥವನ್ನೇ ಬೆದಕಬೇಕು. ಈ ಜೀವನಕ್ಕೆ ಅಂಜಿ ದೂರ ನಿಂತು ಗೊಣಗಿದರೆ ಆ ಬಾಳು ಬಾಳಲ್ಲ. ಆ ಬಾಳಿಗೆ ಯಾವ ಬೆಲೆಯೂ ಇಲ್ಲ. ಇಲ್ಲಿ ಸತ್ವವನ್ನು ಮೆರೆಸಲು ಈ ಧೀರತೆ ಉದಾತ್ತತೆಗಳಿಂದ ಒಂಟಿಯಾಗಿ ಹೋರಾಡಬೇಕೇ ಹೊರತು ಮೊಂಡುತನದಿಂದ ಹೋರಾಡಬೇಕಿಲ್ಲ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಕವಿ ಹೇಳುತ್ತಾರೆ. ಇನ್ನು 3ನೇದು ಕೊನೆಯದು ಸಂದರ್ಭ ನೋಡಿ. ಎಳೆಯಿಂದ ಮೊಳಕೆಯುಗೆ ಒಂದು ತಮಟೆಗಳಿಲ್ಲ. ಈ ಮೇಲಿನ ಸಾಲನ್ನು ಡಿ ವಿ ಜಿಯವರು ಬರೆದ ಮಂಕುತಿಮ್ಮನ ಕಗ್ಗ ಎನ್ನುವಂತಹ ಕಾವ್ಯದಿಂದ ಆರಿಸಲಾಗಿದೆ. ಅಹಂಕಾರವನ್ನು ಹೊಡೆದೋಡಿಸಬೇಕಾದರೆ ಮನುಷ್ಯ ಪ್ರಕೃತಿಯಿಂದ ಕಲಿಯಬೇಕು, ಪ್ರಕೃತಿಯಿಂದ ಪಾಠವನ್ನು ಕಲಿಯಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಹೇಳುತ್ತಾರೆ. ಮನುಷ್ಯ ಪ್ರಕೃತಿಯಿಂದ ಕಲಿಯಬೇಕಾದಂತಹ ಪಾಠ ತುಂಬ ಇದೆ. ಅಂತಹ ಪಾಠಗಳಲ್ಲಿ ಆತ ಬಹುಮುಖ್ಯವಾಗಿ ಕಲಿಯಬೇಕಾದದ್ದೇ ಅಹಂಕಾರದ ನಿರ್ಮೂಲನೆ, ಅಂದರೆ ಅಹಂಕಾರವನ್ನು ಹೊಡೆದೋಡಿಸುವಂಥದ್ದು. ಮನುಷ್ಯನಿಗೆ ತಾನು ಏನನ್ನು ಮಾಡುವ ಶಕ್ತಿಯನ್ನು ಆತ ಪಡೆಯದಿದ್ದರೂ ಕೂಡ ತಾನೇ ಎಲ್ಲವನ್ನು ಮಾಡಿದೆ ಅನ್ನುವಂಥ ಅಹಂಕಾರಕ್ಕೆ ಮಿತಿಯಿಲ್ಲ. ಆತ ಪ್ರಕೃತಿಯಿಂದ ಕಲಿಯಬೇಕು. ಈ ಪ್ರಕೃತಿಯಿಂದ ಕಲಿತು ಅಹಂಕಾರವನ್ನು ನಿವಾರಿಸಬೇಕು. ಯಾಕಂದರೆ ನೆಲದಿಂದ ಬೀಜ ಮೊಳಕೆ ಒಡೆಯುತ್ತದೆ, ಆದರೆ ಅದು ತಾನು ಮೊಳಕೆ ಒಡೆದೆನು ಎಂದು ಬೀಗಿ ಅಹಂಕರಿಸುವುದಿಲ್ಲ, ಅಥವಾ ಅದು ತಮಟೆ ಬಾರಿಸುವುದಿಲ್ಲ. ಫಲವನ್ನು ಕೊಡುವಾಗ ಅದು ತುತ್ತೂರಿ ಬಾರಿಸುವುದಿಲ್ಲ. ಲೋಕಕ್ಕೆ ಹಗಲಿರುಳು ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರರು ತಾವು ಬೆಳಕನ್ನು ನೀಡ್ತಾ ಇದ್ದೇವೆ ಅಂತ ತಮಟೆ ಬಾರಿಸಿ ಅವರು ಹೇಳುವುದಿಲ್ಲ, ಅಥವಾ ತುತ್ತೂರಿಯನ್ನು ಬಾರಿಸಿ ಸದ್ದು ಮಾಡುವುದಿಲ್ಲ. ಹಾಗಾಗಿ ಪ್ರಕೃತಿಯ ಈ ನಿರಂಕಾರ ಭಾವವನ್ನು ಮನುಷ್ಯನು ಕಲಿಯಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಡಿ ವಿ ಜಿಯವರು ಈ ಮೇಲಿನಂತೆ ಹೇಳುತ್ತಾರೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಡಿ ವಿ ಜಿಯವರು ಬರೆದ ಮಂಕುತಿಮ್ಮನ ಕಗ್ಗ ಇದರ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.